ಮನುಷ್ಯ ಜೀವನನೇ ಸಾಕು ಅನ್ನಿಸ್ಬಿಟ್ಟಿದೆಯಾ? ಯಾವುದಾದ್ರೂ ಬೇಕಪ್ಪ, ಈ ಮನುಷ್ಯ ಜನ್ಮ ಒಂದು ಬೇಡಪ್ಪ. ಅಯ್ಯೋ, ಇನ್ನೇನಾಗಿ ಹುಟ್ಟಿದ್ರೂ ಪರವಾಗಿಲ್ಲ, ಸಮಸ್ಯೆಗೆ ಕೊನೆಯೇ ಇಲ್ಲ, ಕಷ್ಟಕ್ಕೆ ಕೊನೆಯೇ ಇಲ್ಲ ಅಂತ ಇದ್ದೀರಾ? ಕೊನೆ ಇದೆ. ನನ್ನ ವಿಡಿಯೋದಲ್ಲಿ ಬರುವಂಥ ಈ ನಂಬರಿಗೆ ಕಾಲ್ ಮಾಡಿ. ಮಂಜುನಾಥ್ ಭಟ್ ಅಂತ, ತಾಯಿ ಮಾರಿಕಾಂಬೆ ಆರಾಧಕರು, ರಾಯರ ಪರಮ ಭಕ್ತರು. ಹಾಗಾಗಿ ಸಮಸ್ಯೆ ಹುಟ್ಕೋತು ಅಂದಮೇಲೆ ಅದಕ್ಕೂ ಪರಿಹಾರ ಸಿಗುತ್ತೆ ಅಲ್ವಾ? ಕಷ್ಟ ಇದೆ ಅಂದಮೇಲೆ ಪರಿಹಾರ ಇದೆ. ಹಾಗಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಖಂಡಿತವಾಗಿಯೂ ಪರಿಹಾರವನ್ನು ಕೊಡ್ತಾರೆ. ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನು ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ರಾಯರು ನನಗಿಲ್ಲ, ನನ್ನ ಕೈ ಬಿಟ್ಟರು, ನನ್ನನ್ನು ಕಾಪಾಡೋರೇ ಇಲ್ಲ, ರಾಯರು ನನಗೆ ಶಾಪ ಕೊಟ್ರ, ಈ ರೀತಿಯ ಸಮಸ್ಯೆಗಳು ಎಲ್ಲರ ಮನಸ್ಸಿಗೂ, ಒಬ್ಬರ ಮನಸ್ಸಿಗೆ ಬರ್ಬೋದು, ಒಬ್ಬರ ಮನಸ್ಸಿಗೆ ಬರದೇನೆ ಇರ್ಬೋದು. ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ರಾಯರು ಯಾವತ್ತೂ ಶಾಪವನ್ನು ಖಂಡಿತ ಕೊಡಲ್ಲ. ಧೈರ್ಯ ಮಾಡ್ಕೊಳ್ಳಿ, ಶಾಪ ಕೊಡಲ್ಲ. ಇನ್ನೇನಾದರೂ ನಾವೇ ತಪ್ಪು ಮಾಡಿದ್ದಿದ್ರೆ ನಮ್ಮ ಮನಸ್ಸೇ ನಮ್ಮನ್ನು ಹಿಂಡುತ್ತೆ ಬಿಟ್ಟರೆ ರಾಯರು ಶಾಪವನ್ನು ಖಂಡಿತ ಕೊಡೋದಿಲ್ಲ. ಅದಕ್ಕೆ ಅವ್ರಿಗೆ ಕರುಣಾಮಯಿ ಅಂತ ಹೆಸರೇ ಅದಕ್ಕೆ. ಯಾಕೆ ಇವತ್ತು ಶಾಪ ಕೊಡೋದಾದರೆ ಜೀವಂತವಾಗಿ ಇನ್ನೂ ಇರ್ತಿದ್ರು ಅವರು ಅಲ್ವಾ? ತನ್ನ ಭಕ್ತರನ್ನು ಆ ರೀತಿಯಾಗಿ ಹೇಗೆ ಸೆಳ್ಕೋತಾ ಇದ್ದರು? ಒಂದು ಹೆಣ್ಣುಮಗಳು ನನಗೆ ವಾಯ್ಸ್ ಮೆಸೇಜ್ ಹಾಕಿದ್ದಾಳೆ, ಅಮ್ಮ ಕಷ್ಟ ತಪ್ಪಲಿಲ್ಲಮ್ಮ, ನನಗೆ ನನ್ನ ರಾಯರು ನನ್ನ ಕೈ ಬಿಟ್ಟುಬಿಟ್ರಮ್ಮ, ಅಥವಾ ನಾನೇನಾದರೂ ತಪ್ಪು ಮಾಡಿದ್ನಮ್ಮ, ನನಗೆ ಶಾಪ ಕೊಟ್ಬಿಟ್ರ ರಾಯರು? ನಾನು ಹೇಳಿದ್ದೆ, ಕಂದ, ರಾಯರಿಲ್ಲಮ್ಮ ಶಾಪ ಕೊಡ್ತಾರೆ. ರಾಯರು ಕರುಣಾಮಯಿ ಆದಮೇಲೆ ರಾಯರು ಶಾಪ ಕೊಡೋಕ್ಕೆ ಹೇಗೆ ಸಾಧ್ಯ? ಇಲ್ಲಮ್ಮ, ನೀನು ಹಂಗೆ ಅಂದುಕೊಳ್ಳೋದು ಅಂತ ವಾಯ್ಸ್ ಮೆಸೇಜನ್ನು ಹಾಕಿದ್ದೀನಿ. ಬಹುಶಃ ಇಲ್ಲ, ರಾಯರು ಕಷ್ಟವನ್ನು ಕೊಡಲಿಕ್ಕಿಲ್ಲ. ನಾವು ಇಲ್ಲಿ ಕೆಲವೊಂದು ತಪ್ಪುಗಳು ಏನು ಮಾಡ್ತೀವಿ ಅಂದರೆ, ಕೆಲವೊಂದು ತಪ್ಪುಗಳು ನಮ್ಮಿಂದ ಆಗುತ್ತೆ. ಅದು ಬೇರೆಯವ್ರ ಮನಸ್ಸು ನೋಯಿಸಿರ್ಬೋದು ನಾವು, ಅಥವಾ ಏನೋ ಒಂದು ಆಗಿರುತ್ತೆ. ಆದರೆ ಅದು ಯಾವುದು ನೆನಪಿರಲ್ಲ ನಮಗೆ. ನಮಗೆ ಕಷ್ಟ ಬಂದ ತಕ್ಷಣ ನಾವೇನು ಅಂದ್ಕೋತೀವಿ, ನಮಗೆ ನಮ್ಮ ಕಡೆ ದೇವರಿಲ್ಲ, ನಮ್ಗೆ ಇಷ್ಟು ಪೂಜೆ ಮಾಡಿದ್ರು ನಮಗೆ ಕಷ್ಟನ ಅಂತ. ಆದರೆ ನಾವು ಯಾರದ್ದೂ ಮನಸ್ಸು ನೋವು ಆಗಿರೋ ನಡ್ಕೊಂಡಿರ್ತೀವಿ. ಕಿರಿಯರು ಅಂತಂದೇ ಮಾತಾಡ್ತಿರ್ತೀವಿ. ಅದೆಲ್ಲ ಮನಸ್ತಾಪಗಳು ಆದಾಗ ಆ ಮನಸ್ತಾಪಗಳು ಬಹುಶಃ ನಮ್ಮನ್ನು ಇದು ಮಾಡಬಹುದೇನೋ ಅಲ್ವಾ? ಹಾಗಾಗಿ ನಾನು ಹೇಳ್ತಾ ಇರೋದು, ರಾಯರಿಲ್ಲ, ರಾಯರು ಕೈ ಬಿಟ್ಟರು, ರಾಯಿ ಶಾಪ ಕೊಟ್ಟರು, ಅದೇನೂ ಆಗಲಿಕ್ಕಿಲ್ಲ. ನಮ್ಮ ರಾಯರು ಕರುಣಾಮಯಿ ಅಂತ ಹೇಳ್ತಾ ಇರೋದು. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಾನು ಪ್ರಥಮವಾಗಿ ಪ್ರಸಾದವನ್ನು ವಿತರಣೆ ಮಾಡುವಂಥ ಸಂದರ್ಭ. ಹಾಗೆ ಒಬ್ಬರು ದಂಪತಿಗಳು, ಗಂಡ ಹೆಂಡತಿ ಇಬ್ಬರು ಕಾಲ್ ಮಾಡ್ತಾರೆ ನನಗೆ ಮೃತ್ತಿಕಾ ಪ್ರಸಾದ ಬೇಕು, ಕಳಿಸ್ಕೊಡ್ತೀರಾ ಅಂದರೆ, ಅವರು ರಾಯರನ್ನು ಅಷ್ಟು ರಾಯರನ್ನು ಹೀಗೆ ಒಂದು ಇದು ಮಾಡ್ತಿದ್ರು ಅನ್ನೋದೊಂದು ಬಿಟ್ಟರೆ, ಅವ್ರು ರಾಯರನ್ನು ಇಷ್ಟು ಈಗ ಹೇಗಿದ್ದಾರೆ ಹಾಗೆ ರಾಯರನ್ನು ಆರಾಧನೆ ಮಾಡಲಿಲ್ಲ. ಆದರೆ ಅವರು ಶ್ರೀರಾಮನ ಭಕ್ತರು. ಶ್ರೀರಾಮನ ಫೋಟೋನ ಅಷ್ಟು ಚಂದ ಪೂಜೆಯನ್ನು ಮಾಡೋರು ಅವರು. ಅದಕ್ಕೆ ರಾಯರವ್ರ ಮನೆಗೆ ಬಂದರೆ ಏನೋ ಗೊತ್ತಿಲ್ಲ. ನನ್ನ ಹತ್ರ ಕೇಳಿದರು, ಯಾವುದು ಮೃತ್ತಿಕಾ ಪ್ರಸಾದ ಅಂದರೆ ಏನು ಅಂತ ಸಹಿತ ಕೇಳಿದರು ನನ್ನ ಹತ್ರ. ನಾನು ಹೇಳಿದ್ದೆ ಅದು ಹೀಗಿರುತ್ತೆ ಅಂತ, ಹಾಗೆ ಕಳಿಸ್ಕೊಡ್ತೀನಿ ನಾನು ಅವ್ರ ಮನೆಗೆ. ಆದರೆ ನೋಡಿ, ಆತ್ಮಸ್ಥೈರ್ಯ ಅಂತೇವೆ ನಾವು. ನಮ್ಮಲ್ಲಿರುವ ಆ ನಂಬಿಕೆ ಏನಿದೆ, ಗಟ್ಟಿ ಇದ್ದರೆ ಏನು ಬೇಕಾದರೂ ಆಗ್ಬೋದು ಅಂತ. ಹಾಗೆ ಅವರು ಅದ್ರ ಮೇಲೆ ಮೃತ್ತಿಕಾ ಪ್ರಸಾದ ಬಂದ ಮೇಲೆ ತುಂಬ ಅವರು ಇದು ಮಾಡ್ತಾರೆ. ಏನು ಅಂದರೆ, ರಾಯರನ್ನು ನಂಬೋಕ್ಕೆ ಶುರು ಮಾಡ್ತಾರೆ. ರಾಯರನ್ನು ನಂಬ್ತಾರೆ, 2-3 ಸಲ ಮಂತ್ರಾಲಯಕ್ಕೂ ಹೋಗಿ ಬರ್ತಾರೆ. ಜನರ ಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ ಅವರು. ಕೆಲವೊಂದನ್ನು ಹೇಳ್ತೀನಿ, ಯಾಕಂದರೆ ನಾವೆಲ್ಲರೂ ಇದ್ದು ನಮ್ಗೆ ಯಾರಿಲ್ಲ ಅಂತೀವಿ ನಾವು ಅಲ್ವಾ? ಆದರೆ ಈ ದಂಪತಿಗಳಿಗೆ ಮಕ್ಕಳಿಲ್ಲ, ಪಾಪ ಮಕ್ಕಳಿಲ್ಲ ಅವರಿಗೆ. ಆದರೆ ಅವರು ಇದಕ್ಕಿದ್ದಂತೆ ಒಂದು ದಿವಸ ಏನಾಗುತ್ತೆ, ಅವ್ರ ಗಂಡನಿಗೆ ಸ್ವಲ್ಪ ಕಾಲು ನೋವು ಇರುತ್ತೆ, ಪಾಪ ಕಾಲು ನೋವು ಬಂದುಬಿಡುತ್ತೆ. ಬಂದ ತಕ್ಷಣ ಏನು ಮಾಡ್ತಾರೆ, ಅವ್ರು ರಾಯರಿಗೆ ಬೈದಿಲ್ಲ ಅವರು. ಯಾಕೆ ನನ್ನ ಗಂಡಿಗೆ ಕಾಲು ನೋವು ಯಾಕೆ ಕೊಡ್ತೀಯ ನೀನು, ಯಾಕೆ ಕಡಿಮೆ ಮಾಡಲ್ಲ, ನಿಮಗೆ ಕಡಿಮೆ ಮಾಡೋಕ್ಕಾಗಲ್ವಾ ಅಂತ ರಾಯರ ಹತ್ರ ಕೇಳಲಿಲ್ಲ. ಬದಲಾಗಿ ಅವ್ರು ಏನು ಮಾಡಿದಾರಂದರೆ, ರಾಯರ ಹತ್ರ ಹೋಗಿ ಮಾತಾಡ್ತಾರೆ. ರಾಯರು ಎದುರುಗಡೆ ಹೋಗಿ ಕೂತ್ಕೋತಾರೆ, ಫೋಟೋದ ಎದುರುಗಡೆ ಹೋಗಿ ಕೂತ್ಕೊಂಡು ಕೇಳ್ತಾರೆ ರಾಯರ ಹತ್ರ, ಯಾಕೆ ನನಗೆ ಯಾರೂ ಇಲ್ಲಲ್ಲೋ ತಂದೆ, ನನಗಿರೋದು ನನಗೆ ಗಂಡನಿಗೆ ನಾನು, ನಮ್ಮಿಬ್ಬರು ಬಿಟ್ಟರೆ ನನಗೆ ಯಾರಿಲ್ಲ, ನಿನಗೆ ಕಾಣ್ತಾ ಇಲ್ವಾ, ಹೇಗಾದರೂ ಮಾಡಿ ನನ್ನ ಗಂಡನ ಕಾಲು ನೋವು ಸ್ವಲ್ಪ ಕಡಿಮೆ ಮಾಡಿಕೊಡಪ್ಪ, ನಾನು ಮೆಡಿಷನ್ ಮಾಡ್ತೀನಿ ತಂದೆ, ನಾನು
ಮೆಡಿಷನ್ ಮಾಡ್ದೇ ನೀವೇ ಕಡಿಮೆ ಮಾಡಿಕೊಡಿ ಅಂತ ಹೇಳಲ್ಲ. ಆದ್ರೆ ಆ ಯಾತನೆ ನೋಡೋಕ್ಕಾಗ್ತಾ ಇಲ್ಲ ನನ್ನ ಹತ್ರ. ನಿನಗೆ ಕಾಣಿಸ್ತಾ ಇಲ್ವಾ ನನ್ನ ಗಂಡ ಕಷ್ಟಪಡೋದು? ನಿನಗೆ ಕಾಣಿಸ್ತಾ ಇಲ್ವಾ? ಕಾಣಿಸುತ್ತೆ ತಾನೇ. ಕಾಣಿಸುತ್ತೆ ಅಂದಮೇಲೆ ನೀನು ಸ್ವಲ್ಪ ಕಡಿಮೆ ಮಾಡಬೇಕಲ್ವ ತಂದೆ ಅಂಥೇಳಿ ರಾಯರ ಹತ್ರ ಹೇಗೆ ಮಾತಾಡ್ತಾರೆ ಅಂದರೆ, ಎದುರುಗಡೆ ರಾಯರು ಕೂತಿದ್ದಾರೆ ಅನ್ನೋಂಗಿರಬೇಕು. ಯಾಕಂದ್ರೆ ಅವ್ರ ನಂತರ ಹೇಳುವ ನಂಗೆ ಆ ಫೀಲ್ ಆಗುತ್ತೆ. ಅಂದರೆ ರಾಯರು ಎದುರುಗಡೆ ಕೂತ್ಕೊಂಡು ಇವ್ರ ಎದುರು ಕೂತು ಮಾತಾಡ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಅವ್ರು ಹೇಳೋ ಶೈಲಿ, ಆ ಮಾತಾಡೋ ಶೈಲಿ ನಿಜ ರಾಯರೇ ಬಂದು ಕೂತ್ಕೋಬೇಕು. ಅಷ್ಟು ಚೆಂದ ಅಳುತ್ತಾರೆ ರಾಯರ ಹತ್ರ. ಒಂದು ಅಳ್ತಾರೆ, ಹೇಳ್ತಾರೆ, ಕಷ್ಟ ಇದ್ದರೂ ನಿನ್ನ ಹತ್ರನೇ ಹೇಳ್ಕೊಂಡು ಅಳ್ತೀನಿ, ಸುಖ ಇದ್ದರೂ ನಿನ್ನ ಹತ್ರನೇ ಹೇಳ್ಕೊಂಡು ಹೇಳ್ತೀನಿ. ನೀ ಕಷ್ಟ ಸುಖಕ್ಕೆ ಎರಡಕ್ಕೂ ಹಾಕ್ಬೇಕಲ್ವಾ? ನಿನ್ನ ಕಷ್ಟ ಒಂದೇ, ನಂಗೆ ಸುಖ ಒಂದೇ ಕೊಡು, ನಿನ್ನನ್ನು ಮರಿತೀನಿ ಅಂತ ಹೇಳ್ತಾ ಇಲ್ಲ. ಆಗ ರಾಯರು ನೋಡಿ ಆ ಮಾತುಕತೆ ಸಂಭಾಷಣೆಗೆ ಎಷ್ಟು ಬೇಗ ಕನೆಕ್ಟ್ ಆಗ್ತಾರೆ ಅಂತ ರಾಯರು. ಆವಾಗ ಅಷ್ಟೊತ್ತಿಗೆ ಒಬ್ಬರು ರಾಯರ ಭಕ್ತರು, ಒಂದು ಹೆಣ್ಣು ಮಗಳು ಕಾಲ್ ಬರುತ್ತೆ ಅವರಿಗೆ. ಹೆಣ್ಮಗಳು ಕಾಲ್ ಬಂದ ತಕ್ಷಣ ಅವ್ರು ರಿಸೀವ್ ಮಾಡಿ ಫೋನ್ ಮಾಡಿ ಅಳ್ತಾ ಆ ಹೆಣ್ಮಗಳ ಹತ್ರನೂ ಹೇಳ್ತಾರೆ, ಹೀಗೀಗ ಆಗಿಬಿಟ್ಟಿದೆ ಅಂತ. ಆಗ ದಿಢೀರಂತ ಅಲ್ಲಿ ಆ ಹೆಣ್ಣುಮಗಳು ಹೇಳಿರುವಂಥ 5 ದಿವಸ 5 ತುಪ್ಪದ ದೀಪವನ್ನು ಆರತಿ ಮಾಡಿ ರಾಯರಿಗೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಈ ಕಾರಣಕ್ಕೆ ಮಾಡ್ತಾ ಇದ್ದೀನಿ, ನನ್ನ ಗಂಡಿಗೆ ಇದು ಕಡಿಮೆ ಆಗಲಿ ಅಂತ ಹೇಳ್ಕೊಳ್ಳಿ ಅಂತ ಹೇಳಿ ಆ ಹೆಣ್ಮಗಳು ಹೇಳ್ತಾರೆ. ನಿಜವಾಗಿ ಆ ಒಂದು ಮಾತಿನ ಸಂಭಾಷಣೆಗೆ ಏನು ಗೊತ್ತಿಲ್ಲ, ಆ ಹೊತ್ತಿಗೆ ಯಾವುದೋ ಒಂದು ರಾಯರ ಭಕ್ತರನ್ನು ರೆಡಿ ಮಾಡಿದರು ರಾಯರು. ಯಾಕಂದರೆ ತಾನು ಮಾತಾಡೋಕ್ಕಾಗಲ್ಲ ಅಲ್ವಾ. ಆಗ ಅವರು ಮರುದಿವಸದಿಂದಲೇ ಶುರು ಮಾಡ್ತಾರೆ, ತುಪ್ಪದ ದೀಪನ ಹಚ್ಚೋಕ್ಕೆ ಶುರು ಮಾಡ್ತಾರೆ. ಆ ತುಪ್ಪದ ದೀಪನ ಹಚ್ಚಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಅವ್ರಿಗೆ ಏನಾಗುತ್ತೆ, ಆ ಗಂಡನಿಗೆ ಸ್ವಲ್ಪ ಕಾಲು ನೋವು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇವ್ರಿಗೆ ಸ್ವಲ್ಪ ಧೈರ್ಯ ಆಗುತ್ತೆ. ಆವಾಗ ಅಂತಾರೆ ಅವರು ಯಾವತ್ತೂ ರಾಯರಿಲ್ಲ ಅಂತ ಹೇಳಲೇ ಇಲ್ಲ ಅವರು. ಅವ್ರು ಹೇಳೋದೊಂದೇ, ಇದ್ದಾರೆ ರಾಯರು ಇದ್ದಾರೆ, ನಮ್ಮ ಕರ್ಮ ಯಾವತ್ತೂ ನಮ್ಮ ಕರ್ಮ ಅನ್ನೋರು ಅವರು. ಹಾಗೆ ನೋಡಿ ಎಂಥ ಆಶ್ಚರ್ಯ ಅಂದರೆ, ಅವರು ಒಂದು ಡಾಕ್ಟ್ರಿಗೆ ತೋರಿಸ್ತಾರೆ. ಒಂದು ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ. ಅದು ಕಾಯಂ ಒಂದು ಡಾಕ್ಟ್ರು ಅವ್ರನ್ನ ನೋಡ್ತಾರೆ, ಅವ್ರ ಗಂಡನಾಗ ಇದು ನೋಡ್ತಾರೆ. ನೋಡಿ, ಈಗ ನಾನಿದ್ದೀನಿ, ನಿಮಗೆ ನೀವು ಫೋನ್ ಮಾಡಿದ ತಕ್ಷಣ ಬರ್ತೀನಿ, ನೀವು ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳೋದು ಯಾರಿಗೆ? ಡಾಕ್ಟ್ರು VIP ಗಳಿಗೆ. ಬಡವರಿಗೆ, ಮಧ್ಯಮ ವರ್ಗದವರಿಗೆಲ್ಲ ಅವಕಾಶನೇ ಇಲ್ಲ. ಅವ್ರು ಹೇಳಿದಷ್ಟು ಕೇಳಬೇಕು, ಬರಬೇಕು. ಆದರೆ ಇಲ್ಲಿ ರಾಯರ ಒಂದು ಪವಾಡ ಹೇಗಿದೆ ಅಂತ ನೋಡಿ. ಹಾಗೆ ಹೋದ ತಕ್ಷಣ ಫೋನ್ ಮಾಡ್ಕೊಂಡಿದ್ದಾರೆ ಇವರು ಮೊದಲೇ, ಇಲ್ಲ ಹೀಗೆ ಅಂದರೆ ಅದು ಕನೆಕ್ಟ್ ಆಗಿರ್ತೇವೆ ಒಂದೊಂದು ಡಾಕ್ಟ್ರಿಗೆ. ನಾವು ಅವ್ರು ಮುಟ್ಟಿದ್ರೇ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಆಗ ಇಲ್ಲಮ್ಮ ಬಾ ಅಮ್ಮ ನಾನು ಇದ್ದೀನಿ ಬಾ ಅಮ್ಮ ಅಂತಾರೆ. ಬಾ ಅಮ್ಮ ಅಂದ ತಕ್ಷಣ ಹೋಗ್ತಾರೆ. ಹೋಗಿ ಕಾಲ್ ಮಾಡಿದ ತಕ್ಷಣ ಅವ್ರು ಬರ್ತಾರೆ. ಅವ್ರು ಬಂದು ಎಲ್ಲ ಟ್ರೀಟ್ಮೆಂಟೆಲ್ಲ ಕೊಡ್ತಾರೆ. ಹೆದರಬೇಡಿ ಅಮ್ಮ ಏನಾಗಲ್ಲ ಅಂತಾರೆ. ಕೊನೆಗೊಂದು ಮಾತನ್ನು ಹೇಳ್ತಾರೆ, ಯಾಕೆ ಹೆದರ್ತೀಯಮ್ಮ, ನಾನಿದ್ದೀನಿ, ಯಾಕೆ ಹೆದರ್ತೀಯ, ಏನೂ ಆಗಲ್ಲ ನಿನ್ನ ಗಣ್ಣಿಗೆ, ನಾನಿದ್ದೀನಿ ಅಂತ. ಆವಾಗ ಇವರಿಗೆ ಮೈ ಜುಮ್ ಅಂತಂತೆ. ಅಂದರೆ ರಾಯರ ಮಾತನ್ನು ಆಡಿಸ್ತಾ ಇದ್ದಾರೆ, ನಾನಿದ್ದೀನಿ ಅನ್ನೋದನ್ನು ಆಡಿಸ್ತಾ ಇದ್ದಾರೆ. ಅಂಥ ದೊಡ್ಡ ಡಾಕ್ಟ್ರು, ಸಣ್ಣ ಡಾಕ್ಟ್ರಲ್ಲ. ಅಂಥವ್ರು ಹೋಗುವಾಗ ಎಷ್ಟೊತ್ತಿ ಬಂದರೂ ಒಂದು ಕಾಲ್ ಮಾಡಿ, ಅಮ್ಮ ಬೇರೆ ಕಡೆ ಎಲ್ಲಾದರೂ ನಾನು ಇದಕ್ಕೆ ಹೋಗಿದ್ದಿದ್ರೆ ಬೇಗ ಬಂದು ನಿಮ್ಮ ಗಂಡನ ಟೆಸ್ಟ್ ಮಾಡ್ತೀನಿ ನಾನು ಅಂತ. ಆದರೆ ಅದು ಎಲ್ಲಿಂದ ಬಂತು? ರಾಯರನ್ನು ಪೂಜೆನೇ ಮಾಡದೆ ಆಮೇಲೆ ಪೂಜೆಯನ್ನು ಮಾಡಿ ಆ ರಾಯರ ಮೇಲೆ ಇಟ್ಟಿರುವಂತಹ ನಂಬಿಕೆ, ಆ ರಾಯರ ಮೇಲೆ ಇಟ್ಟುವಂಥ ಶ್ರದ್ಧೆ, ಎಲ್ಲ ಭಾರನೂ ರಾಯರ ಮೇಲೆ ಹಾಕಲ್ಲ ಅವರು. ತನ್ನ ಹತ್ರ ತಡ್ಕೊಳ್ಳೋಕ್ಕಾಗಲ್ಲ, ನನ್ನ ಹತ್ರ ಮಾಡೋಕ್ಕಾಗಲ್ಲ ಅನ್ನೋದನ್ನು ಮಾತ್ರ ಹಾಕ್ತಾರೆ. ಅಲ್ಲಿ ತನಕನೂ ನಾವು ಕಷ್ಟಪಡಬೇಕು, ನಾವು ಪ್ರಯತ್ನ ಮಾಡಬೇಕು ಅಂತಲೇ ಹೇಳ್ತಾರೆ ಅವರು. ತುಂಬ ತೊಂದರೆಗಳು ಕೊಟ್ಟಿಲ್ಲ ಅಂತಲ್ಲ, ತೊಂದರೆಗಳು ಆಗಿದೆ ಪಾಪ, ಮಾಟಿ ಮೋಡಿ ಎಲ್ಲ ಆಗಿದೆ. ಹಾಗಂತ ಮಾತ್ರಕ್ಕೆ ರಾಯರೇ ನಿಮ್ಮನ್ನು ಪೂಜೆ ಮಾಡ್ತಾ ಇದ್ದೀನಿ ತೆಗೆದುಹಾಕಿ ಅಂದರೆ ಆಗೋದಿಲ್ಲ. ಅದನ್ನ ಯಾರ ಹತ್ರ ಮಾಡಿಸ್ಬೇಕೋ ಆ ಕೆಲಸನ ಅವ್ರ ಹತ್ರ ಮಾಡಿಸಿದಾಗ ರಾಯರ ಅನುಗ್ರಹ ಇರುತ್ತೆ. ಹೀಗೆಲ್ಲ ಮಾಡಿದವರಿಗೆ ನೋಡಿ ಎಂಥ, ನನಗೆ ಆಶ್ಚರ್ಯ ಆಗೋಯ್ತು. ಹೌದಾ, ಅಷ್ಟು ದೊಡ್ಡ ಡಾಕ್ಟ್ರ್ ಹಾಗಂದ್ರ? ಡಾಕ್ಟ್ರ್ ಆಡಿರೋ ಮಾತಲ್ಲಲ್ಲತ್ತ ಅದು ರಾಯರ ಆಡಿಸಿರೋದು. ಯಾವುದಕ್ಕೂ ಹೆದರಬೇಡಮ್ಮ, ಕರ್ಕೊಂಡು ಬಂದುಬಿಡು, ಈಗ ಮೆಡಿಸಿನೆಲ್ಲ ಕೊಟ್ಟಿದ್ದೀನಿ, ಆರಾಮಾಗಿರು, ಫುಡ್ಡಲ್ಲಿ ಸ್ವಲ್ಪ ಇದು ಮಾಡಿ. ಎಷ್ಟು ಅಂದರೆ ಪಾಪ ಇವತ್ತು ಗಂಡ ಏನು ಅಂದರೆ ಅವ್ರು ಏನು ತಿನ್ನಬಾರ್ದು, ಇಂಥ ವಸ್ತುನೇ ತಿನ್ನಬೇಕು ಅಂತ ಇದೆ. ಆ ಹೆಣ್ಣುಮಗಳು ತಾನೂ ತಿನ್ನಲ್ಲ. ನನ್ನ ಗಂಡ ಏನು ತಿಂತಾರೆ ಅದನ್ನೇ ನಾನು ತಿನ್ನಬೇಕು ಅಂತ. ಹಾಗೆ ರಾಯರನ್ನು ಗಟ್ಟಿ ಹಿಡಿದಿದ್ದಾರೆ, ಪಾದನ ಗಟ್ಟಿ ಹಿಡ್ಕೊಬಿಟ್ಟು, ನೀವೇ ನನಗತ್ತೆ ಕಷ್ಟ ಕೊಡ್ತೀರೋ ಸುಖ ಕೊಡ್ತೀರೋ ಗೊತ್ತಿಲ್ಲ, ಒಟ್ಟಾರೆ ನೀವು ನನ್ನ ಜೊತೆಗಿರ್ತೀರಿ. ನನಗೆ ಕಷ್ಟ ಆದರೂ ನೀವು ಜೊತೆಗಿರ್ತೀರಲ್ವಾ, ನೀವು ಸುಖ ಆದರೂ ಜೊತೆಗಿರ್ತೀರಿ, ಅಂದಮೇಲೆ ನಾನು ಹೆಂಗೆ ಮರೆಯೋಕ್ಕಾಗತ್ತೆ ನಿಮ್ಮನ್ನು, ನೀವು ಹೆಂಗೆ ನನ್ನನ್ನು ಮರಿತೀರಿ ಅಂಥೇಳಿ ರಾಯರ ಹತ್ರ ಮಾತಾಡಿ ನೋಡಿ. ಇದು ಆತ್ಮನಂಬಿಕೆ, ಆತ್ಮಸ್ಥೈರ್ಯ. ಈ ಆತ್ಮನಂಬಿಕೆ, ಆತ್ಮಸ್ಥೈರ್ಯ ಯಾವಾಗಿರುತ್ತೆ ಆವಾಗ ರಾಯರ ಮೇಲೆ ನಂಬಿಕೆ ಮತ್ತು ಗಟ್ಟಿಯಾಗುತ್ತೆ.
ಅದಕ್ಕೆ ನಾನು ಹೇಳ್ತಾ ಇರೋದು, ರಾಯರು ನನಗೆ ಶಾಪ ಕೊಟ್ಟರು, ನನಗೆ ನನ್ನ ಮೇಲೆ ಕರುಣೆ ಇಲ್ಲ, ನನಗೆ ಕೈ ಬಿಟ್ಟುಬಿಟ್ರು. ಇಲ್ಲ, ರಾಯರು ಬಿಡಲ್ಲ. ಮಧ್ಯಂತರದಲ್ಲಿ ನಮ್ಮದೇ ಕೆಲವೊಂದು ಗ್ರಾಚಾರಗಳು, ಕರ್ಮಗಳು ಎಲ್ಲ ಇರ್ತವೆ ಅಲ್ವಾ. ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಯವರ ಇದು ನೋಡ್ತಾ ಇದ್ದರೆ, ಧಾರಾವಾಹಿ ನೋಡ್ತಾ ಇದ್ದರೆ ನಾವೇನು ಅಲ್ಲ ಅನಿಸುತ್ತೆ. ಅವ್ರು ಪಟ್ಟಂಥ ಕಷ್ಟ, ಅವಮಾನ, ಅವ್ರ ತಂದೆ ತಿಮ್ಮಣ್ಣ ಭಟ್ರು ಅನುಭವಿಸಿರೋದು, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ತಿಮ್ಮಣ್ಣ ಭಟ್ರು ತಂದೆ ಅನುಭವಿಸಿರೋದು, ಇದೆಲ್ಲ ನೋಡಿದ್ರೆ ಇವತ್ತು ನಾವೆಲ್ಲ ಇದ್ದು ಬಡವರು ಅಂತ ಇದ್ದೇವೆ. ಮಾಡ್ಕೊಂಡು ತಿನ್ನುವಂಥ ಶಕ್ತಿ ಇದೆ, ಎಲ್ಲ ಇದೆ. ಆಗ ಏನೆಲ್ಲ ಭಿಕ್ಷಾಟನೆ ಮಾಡಬೇಕು, ಒಕ್ಕಲಿಗರು ಕೊಟ್ಟದ್ದನ್ನು ತೊಗೊಂಡು ಬಂದು ಇದು ಮಾಡಬೇಕು. ಇದು ಹಂಗಲ್ಲ. ಈಗ ದುಡಿತೀವಿ, ದುಡಿದಕ್ಕೆ ಪ್ರತಿಫಲ ಸಿಗುತ್ತೆ, ಏನು ಬೇಕು ಅಂತ ಅಂದ್ಕೋತೀವಿ. ಆಗಿಲ್ಲ ಅಂದರೆ ಹೋಟೆಲಲ್ಲಿ ಹೋಗಿ ತಿಂತೀವಿ. ಹಾಗಿದ್ದರೂ ಭವಿಷ್ಯ ಇವತ್ತು ನಾವು ನಮಗೆ ಕಷ್ಟ ತಪ್ಪಿಲ್ಲ ಅಂತ ಇದು ಪ್ರತಿಯೊಬ್ಬರು ಹೇಳ್ತಾರೆ ಬಿಡಿ. ಇವರು ಮೇಡಮ್ ನೀವು ಹೇಳೋದಿಲ್ವಾ, ಕಷ್ಟ ಬಂದಾಗ ನೀವು ಹೇಳೋದಿಲ್ವಾ ಅಂತ ಕೇಳಿಬಿಡಿ. ನಾವು ಹೇಳ್ತೀವಿ, ಎಷ್ಟೋ ಸಲ ಹೇಳ್ತೀವಿ, ಅಯ್ಯೋ ದೇವರೇ ಈ ಕಷ್ಟ ನಮಗೆ ತಪ್ಪೋದೇ ಇಲ್ವೇನಪ್ಪ, ಯಾವಾಗಪ್ಪ ಇದೆಲ್ಲ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ. ಆದರೆ ನಮ್ಮಲ್ಲಿ ನಂಬಿಕೆ ಬೇಕು. ಯಾಕೆ ಆ ಕಷ್ಟ ಬರ್ತಾ ಇದೆ, ಅದಕ್ಕೆ ನಾವು ಇದನ್ನು ಹುಡುಕಬೇಕು. ಇದಕ್ಕೆ ಬರ್ತಾ ಇದೆಯಾ, ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಗಬಹುದಾ ಅಂತ. ಅದು ಆಗದಿದ್ದಾಗ ರಾಯರಲ್ಲಿ ಶರಣಾಗಬೇಕು. ರಾಯರೇ ನನ್ನ ಹತ್ರ ಆಗ್ತಾಯಿಲ್ಲ, ನೀವೇನಾದರೂ ಮಾಡಿ ರಾಯರೇ ಅಂತ. ಎಲ್ಲದಕ್ಕೂ ರಾಯರು ನೋಡ್ತಾರಲ್ಲ. ಪ್ರಯತ್ನ ನಮ್ದು ಎಷ್ಟಿದೆ ಅಂತ ರಾಯರು ಮೊದಲು ನೋಡ್ತಾರೆ. ನಮ್ಮ ಪ್ರಯತ್ನ ಅಲ್ಲಿ ಎಷ್ಟಿದೆ, ನಮ್ಮ ಪ್ರಯತ್ನ ಇದೆಯೋ 10% ನಮ್ಮ ಪ್ರಯತ್ನ ಇದ್ದರೆ 90% ರಾಯರ ಪ್ರಯತ್ನ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ರಾಯರನ್ನು ನಂಬದವ್ರು ಯಾರು ನಂಗೆ ರಾಯರಿಲ್ಲ ಅಂತ ಅನ್ಬೇಡಿ. ನೀವೇ ಅಲ್ವಾ ಕೊಟ್ಟಿರೋದು, ನೀವೇ ಅಲ್ವಾ ಈ ಕಾಡಿಸ್ತಾ ಇರೋದು, ಕಾಡಿಸಿ. ನಿಮ್ಮ ಮಗಳನ್ನು ಎಷ್ಟಂತ ಕಾಡಿಸ್ತೀರಿ ಅಂತ ಹೇಳಿ ಸುಮ್ಮನಿದ್ದು ಬಿಡಿ. ಆ ಕರುಣಾಮಯಿ ಖಂಡಿತ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.